ಅವಳು ಮಾತಾಡಿದ್ರು ಕೇಳಿಸುತ್ತೆ, ನನಗ್ ಗೊತ್ತಿಲ್ಲ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಕವಿತಾ ಜೀವನ್ಸ್ ವ್ಲಾಗ್ಸ್ ಕನ್ನಡ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಅಲ್ಲಿ ಏನ್ ಕೊಡೋದು? ಇವತ್ತು ನನ್ನ ಮುದ್ದು ಪಿಟಾಣಿ ಹಾಕಿರೋ ಡ್ರೆಸ್ ಯಾವ್ದು ಗೊತ್ತಾ? ಮೊನ್ನೆ ನಾನು ಡಿಮಾರ್ಟ್ ಇಂದ ತಂದಲ್ಲ ಅದೇ ಡ್ರೆಸ್. ಆದ್ರೆ ಅದ್ರಲ್ಲಿ ವಿಡಿಯೋದಲ್ಲಿ ನೋಡುವಾಗ ಕಲರ್ ತುಂಬಾ ಡಲ್ ಆಗಿ ಕಾಣಿಸುತ್ತೆ. ಮತ್ತೆ ಇಲ್ಲಿ ನೋಡುವಾಗ ಡಾರ್ಕ್ ಪಿಂಕ್ ಕಲರ್ ಅಲ್ಲಿ ಇದೆ. ಅಷ್ಟೇ. ಇವತ್ತು ಆಕ್ಚುಲಿ ನಮ್ದು ನಿನ್ನೆ ಆನಿವರ್ಸರಿ ಆಗಿತ್ತು. ಅದ ಅಂತ ಸ್ಪೆಷಲ್ ಏನೋ ಸೆಲೆಬ್ರೇಷನ್ ಮಾಡಿಲ್ಲ, ಯಾಕಂತಂದ್ರೆ ಹಸ್ಬೆಂಡ್ ಫ್ರೀ ಆಗಿರ್ಲಿಲ್ಲ. ಹಾಗಾಗಿ ಅಂತದ್ದೇನ್ ಮಾಡಿಲ್ಲ. ಇನ್ನೊಂದೇನಂದ್ರೆ ನಮ್ದು 8 ಇಯರ್ಸ್ ಕಂಪ್ಲೀಟ್ ಆಗಿ ಮ್ಯಾರೇಜ್ ಆಗಿ 9 ಇಯರ್ಸ್ ಬಿದ್ದಿದೆ. ಹಾಗಾಗಿ ಆ ಮದ್ವೆ ಆದ ಹೊಸದ್ರಲ್ಲಿ ಆನಿವರ್ಸರಿ ಅದು ಇದು ಅಂತ ಹೇಳಿ ಸೆಲೆಬ್ರೇಷನ್ ಮಾಡ್ತೀವಿ. ನಮ್ಮ ಕಮಿಟ್ಮೆಂಟ್ಗಳು, ಜವಾಬ್ದಾರಿಗಳೇ ಜಾಸ್ತಿ ಆಗಿ ಹೋಗ್ತಾ ಹೋಗ್ತಾ ಈ ಆನಿವರ್ಸರಿ ಎಲ್ಲ ಮುಗ್ದೇ ಹೋಗುತ್ತೆ. ಕೆಲವೊಂದ್ಸಲ ನೆನ್ಪು ಇರಲ್ಲ, ಆತರ ಆಗ್ಬಿಡುತ್ತೆ. ನಮ್ದು ಆನಿವರ್ಸರಿ ಮರ್ತೊಂದು ಹೋಗಲ್ಲ. ಆದ್ರೆ ಎಲ್ಲಾ ದಿನಾನು ಹೋಗಿ ಊಟ ಮಾಡ್ಕೊಂಡ್ ಬರ್ಬೇಕು ಅಥವಾ ಹೊರಗಡೆ ಸುತ್ತಾಡ್ಬೇಕು ಅನ್ನೋ ತರ ಇಲ್ಲ. ಹಾಗೆ ಹೇಳಿದ್ನೆಲ್ಲ, ಹೋಗ್ತಾ ಹೋಗ್ತಾ ಜವಾಬ್ದಾರಿಗಳು ಜಾಸ್ತಿ ಆದಾಗ ಈ ಆನಿವರ್ಸರಿ ಬರ್ಡೇಗಳೆಲ್ಲ ಕಮ್ಮಿ ಆಗ್ತಾ ಹೋಗ್ತವೆ. ಹಾಗೆ ಸಿಂಪಲ್ ಆಗಿ ಒಂದು ಜಾಮೂನು ಮತ್ತೆ ಮಶ್ರೂಮ್ ಬಿರಿಯಾನಿ ರೆಸಿಪಿ ಮಾಡಿದ್ದೆ ಅಷ್ಟೇ. ಅಡ್ಗೆ ಅಷ್ಟೇ ಮಾಡಿದ್ದೆ. ಮತ್ತೆ ಈವ್ನಿಂಗ್ ಟೈಮು ಇವ್ರ ಫ್ರೆಂಡ್ ಮನೆಗ್ ಹೋಗಿದ್ವಿ. ಹಾಗೆ ನಾನು ಇವಳು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಬಂದ್ವಿ. ಹಂಗೆ ಮತ್ತೆ ಅಂತದ್ದೇನು ಇರ್ಲಿಲ್ಲ. ಬ್ಲಾಗ್ ಅಲ್ಲಿ ಹಾಕ್ತೀನಿ. ಪುಟ್ಟ ಪುಟಾಣಿ ಮಕ್ಳು ಇಬ್ರು ಆಟ ಆಡ್ತಿದ್ದು ಒಂದ್ ಸ್ವಲ್ಪ ಹಾಕ್ತೀನಿ. ನನ್ ಸ್ವಲ್ಪನೇ ವಿಡಿಯೋ ಮಾಡಿ ಜಾಸ್ತಿ ಮಾಡ್ಕೊಂಡಿಲ್ಲ ಇವತ್ತು. ಅವಳ ಕೈಯಲ್ಲಿ ಒಂದು ಮೈಕ್ ಕೊಟ್ಟಿದ್ದೆ, ಅದು ಬಿತ್ತಂತೆ. ಅದಕ್ಕೆ ಇದನ್ನ ತಗೊಳ್ಳಮ್ಮ ಅಂತ ಕೇಳಿಲ್ಲ ಅವಳ ಭಾಷೆಯಲ್ಲಿ. ಅದ್ ನನಗೆ ಅರ್ಥ ಆಗುತ್ತೆ. ಅದಕ್ಕೆ ನಾನ್ ಮೊದ್ಲೆಲ್ಲ ಮೈಕಲ್ಲಿ ಮಾತಾಡಿದ್ರು ಒಂದೆರಡು ಎದುರುಗಡೆ ಹಾಕೊಂಡಿಲ್ಲ. ಆ ರೀಸನ್ ಹಾಕೊಂಡಿರ್ಲಿಲ್ಲ. ಆಯ್ತು. ಆಮೇಲೆ ಏನಂದ್ರೆ ಕೆಳಗಡೆ ಹಾಕೋದು, ಇದೇ ಕೆಲಸ ಮಾಡುದು. ಈಗ ನೋಡಿ ಅವಳು ಮಾತಾಡಿದ್ರು ಕೇಳಿಸುತ್ತೆ, ನನಗ್ ಗೊತ್ತಿಲ್ಲ. ಹಾಗೆ ಮತ್ತೆ ಸಿಂಪಲ್ ಆಗಿ ಆನಿವರ್ಸರಿ ಅಂತ ಆಯ್ತು. ಎಂತ ಮಗಳೇ, ವಿಡಿಯೋ ಮಾಡ್ತಿದ್ದೇನಲ್ಲ, ಅರ್ಥ ಮಾಡ್ಕೊಳ್ಳಿ ಅಲ್ಲ. ಚಿನ್ನ ಚಿನ್ನ ಅಲ್ಲಿ ಹಾಯ್ ಹೇಳಿ, ಹಾಯ್ ಹೇಳಿ ಅಲ್ಲಿ. ಊಟ ಮಾಡಿದ್ರ ಕೇಳಿ, ಚಿಂದ ಕೇಳಿ. ಅಯ್ಯೋ, ನನ್ನ ಮಗಳಿಗೆ ಹಲ್ಲು ಬಂದಿಲ್ಲ. ಇದು 1.5 ವರ್ಷ ತನಕ ವೇಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ ಲಾಸ್ಟ್ ಟೈಮ್. ಸೊ ಹಾಗಾಗಿ 1.5 ವರ್ಷ ತನಕ ವೇಟ್ ಮಾಡೋಣ. ಅದಾದ್ಮೇಲೂ ಬಂದಿಲ್ಲ ಅಂತಂದ್ರೆ ನೋಡೋಣ ಅಂತ. ಬಟ್ ಲಾಸ್ಟ್ ಟೈಮ್ ಹೇಳಿದ್ರು ಒಂದು ವರ್ಷ 2-3 ತಿಂಗಳಲ್ಲೆಲ್ಲ ಬಂದ್ಬಿಡುತ್ತೆ ಅಂತ ಹೇಳಿದ್ದಾರೆ. ಇವಾಗ ಅವಳಿಗೆ 1 ವರ್ಷ ಈಗ. ಇಂಥ ಕೆಲ್ಸಗಳನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ಇವಳು. ನಮ್ಮ ಆನಿವರ್ಸರಿ ದಿನ ಸಿಂಪಲ್ ಆಗಿ ನಾವು ಜಾಮೂನ್ ಮತ್ತೆ ಇದು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಅಷ್ಟೇ. ನಾನೇನು ಜಾಸ್ತಿ ಏನು ಮಾಡಕ್ ಹೋಗ್ಲಿಲ್ಲ. ಅದಾದ್ಮೇಲೆ ನಾವು ಈವ್ನಿಂಗ್ ಟೈಮ್ ನಮ್ಮ ಫ್ರೆಂಡ್ ಮನೆಗ್ ಹೋಗಿದ್ವಿ. ಮಕ್ಕಳು ಆಟ ಆಡ್ತಾ ಇದ್ರು. ಅವರು ಆಟ ಆಡೋದನ್ನ ನೋಡೋಕೆ ಚಂದ. ಇಬ್ರು ಮಕ್ಳುನು ಏನೋ ಅಡ್ಜಸ್ಟ್ ಆಗ್ಬಿಟ್ರು. ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಲಿಲ್ಲ ಆಯ್ತು, ಇಬ್ರು ಒಬ್ರಿಗೊಬ್ರು ಮಾತಾಡ್ಸ್ಕೊಂಡಿಲ್ಲ ಆಯ್ತು. ಆಮೇಲೆ ಇಬ್ರು ಆಟ ಆಡ್ತಿದ್ರಲ್ಲ, ಹಂಗೆ ವಿಡಿಯೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡೆ. ಚೆನ್ನಾಗಿರುತ್ತೆ. ಯಾವಾಗಾದ್ರೂ ಒಂದ್ಸಲ ನಾವೇ ನೋಡಿದಾಗ ನಮಗ್ ಖುಷಿ ಅನ್ಸುತ್ತೆ. ಈ ತರ ಎಲ್ಲ ಆಟ ಆಡ್ತಿದ್ರಲ್ಲ ಮಕ್ಳು ಅಂತ. ಒಂದ್ 5-10 ವರ್ಷ ಆದಾಗ ಅಂತೂ ಇನ್ನೂ ಖುಷಿ ಅನ್ಸುತ್ತೆ ನೋಡ್ಕೊಳಕ್ಕೆ ಮಕ್ಳದ್ದು.
ಈ ತರ ವಿಡಿಯೋಗಳೆಲ್ಲ ಇದೆ. ಅದಕ್ಕೆ ಹಾಕೋಣ ಅಂತ ಅನ್ನಿಸ್ತು. ಆಮೇಲೆ ಏನಂದ್ರೆ ನನ್ ಮಗಳಿಗೆ ಮಕ್ಕಳಂದ್ರೆ ಹತ್ರ ಹೋದಾಗ ಖುಷಿ ಅನ್ಸುತ್ತೆ. ಬಟ್ ದೊಡ್ಡವ್ರ ಹತ್ರ ಅಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ. ಮಕ್ಳ ಜೊತೆ ಬೇಗ ಅಡ್ಜಸ್ಟ್ ಆಗ್ತಾಳೆ. ಅವಳುನು ಅಷ್ಟೇ ಮಕ್ಳ ಜೊತೆ ಬೇಗ ಅಡ್ಜಸ್ಟ್ ಆಗ್ತಾಳಂತೆ. ಹಾಗಾಗಿ ಇಬ್ರು ಸ್ವಲ್ಪ ಆಟ ಆಡ್ತಾ ಇದ್ರು. ಹಂಗೆ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ದೆ. ಖುಷಿ ಅನ್ಸ್ತಿತ್ತು ಅವ್ರು ಇಬ್ರು ಕಾನ್ವರ್ಸೇಷನ್ ಮಾಡೋದು. ಈ ಮಗಳಿಗೂ ಇವಳಿಗೂ ಅವಳಿಗೂ 1.5 ತಿಂಗಳು ಡಿಫ್ರೆನ್ಸ್ ಇದೆ. 1.5 ತಿಂಗಳು ಡಿಫ್ರೆನ್ಸ್ ಇದೆ. ಹ್ಮ್ ಹಾಗಾಗಿ ಆ ಅವಳು ನನ್ ಮಗಳು ಇನ್ನೂ ನಡಿಲಿಕ್ ಶುರು ಮಾಡಿಲ್ಲ. ಅಂದ್ರೆ ಒಂದ್ 4 ಹೆಜ್ಜೆ ಇಡ್ತಾಳೆ ಅಷ್ಟೇ. ನಿಂತ್ಕೊಂತಾಳೆ. ನಿಂತ್ಕೊಂಡು ಒಂದ್ 4 ಹೆಜ್ಜೆ ಇಡ್ತಾಳೆ ಅಷ್ಟೇ. ಹಾಗಾಗಿ ಅವಳು ಆ ಕಡೆ ಈ ಕಡೆ ಹೋಗುದು ಮಾತ್ರ ಇದು ಅಂಬೆಗಾಲಲ್ಲೇ ಹೋಗ್ತಾ ಇದ್ದಾಳೆ ಅವಳು. ಹಾಗಾಗಿ ಆಮೇಲೆ ಇದು ಅಲ್ಲಿ ಈವ್ನಿಂಗ್ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂತಂದ್ರೆ ಮಕ್ಳಿಗೂ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಇದ್ವಿ. ನಾನು ಮತ್ತೆ ಮಗಳು. ಹಸ್ಬೆಂಡ್ ಮತ್ತೆ ಕರ್ಕೊಂಡ್ ಹೋಗಕ್ಕೆ ಬಂದ್ರು. ಹಾಗೆ ಆಕ್ಚುಲಿ ನಾವಿವತ್ತು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು. ಆಮೇಲೆ ಮಧ್ಯಾಹ್ನ ನಾನಿಲ್ಲಿ ಮಶ್ರೂಮ್ ಬಿರಿಯಾನಿ ಮತ್ತೆ ಜಾಮೂನ್ ಮಾಡಿದ್ದೆಲ್ಲ, ಹಾಗಾಗಿ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಇಲ್ಲ ಅಂತಿದ್ರೆ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು ಹಸ್ಬೆಂಡ್. ನಾನು ಓಕೆ ಅಂತ ಹೇಳಿದ್ದೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇದನ್ನ ಬ್ಯಾಲೆನ್ಸ್ ರಿಕವರಿ ಮಾಡ್ಬೇಕು ಗೊತ್ತಾ. ನೀವು ಈ ತರ ಮಾಡ್ತೀರಾ? ಕಮೆಂಟ್ ಮಾಡಿ ಆಯ್ತಾ. ನಾನಂತೂ ಈ ತರ ಮಾಡ್ತೀನಿ. ಯಾವಾಗಾದ್ರೂ ಒಂದ್ಸಲ ಹೇಳಿರ್ತಾರೆ ಹೊರಗಡೆ ಊಟಕ್ಕೆ ಹೋಗೋಣ ಅಂತ. ಇಲ್ಲಾಂದ್ರೆ ಅವತ್ತಿನ ದಿನ ಆಗಿಲ್ಲ ಅಂತಂದ್ರೆ ಅದು ಹೋಗೋ ತನಕ ನಾನಂತೂ ಬಿಡಲ್ಲ. ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳ್ತಾ ಇರ್ತೀನಿ. ಮಕ್ಕಳಿಗೆ ಮಕ್ಕಳೇ ಖುಷಿ ಅನ್ಸುತ್ತೆ. ಯಾಕಂತಂದ್ರೆ ನನ್ ಮಗಳಂತೂ ಮಕ್ಳು ಸಿಕ್ಕಿದಾಗಂತ ಮಕ್ಳ ಜೊತೆ ಆಟ ಆಡಕ್ಕೆ ಟ್ರೈ ಮಾಡ್ತಾಳೆ ಆದಷ್ಟು. ಯಾಕಂತಂದ್ರೆ ಅವಳಿಗೆ ಇಲ್ಲಿ ನಾನು ಮತ್ತೆ ಹಸ್ಬೆಂಡ್ ಬಿಟ್ರೆ ಬೇರೆ ಯಾರು ಇಲ್ವಲ್ಲ ಆಟ ಆಡಕ್ಕೆ. ಆದ್ರೂ ಆ ಕಡೆ ಈ ಕಡೆ ಕೆಳಗಡೆ ಮನೆಗೆಲ್ಲ ಹೋದಾಗ, ಓನರ್ ಆಂಟಿ ಮನೆಗೆಲ್ಲ ಹೋದಾಗ ಅಲ್ಲಿ ಆಟ ಆಡ್ತಾ ಇರ್ತಾಳೆ. ಮತ್ತೆ ಮಕ್ಳು ಅಂತ ಯಾರಿಲ್ಲ ಅವಳ ಜೊತೆ ಆಟ ಆಡಕ್ಕೆ. ಹಾಗೆ ಮಕ್ಳ ಜೊತೆ ಕೂಡ್ದಾಗ ಅವಳಿಗೆ ಖುಷಿ ಅನ್ಸುತ್ತೆ ಆಟ ಆಡಕ್ಕೆ ಎಲ್ಲ. ಹಾಗಾಗಿ ನಾನು ಅವಳನ್ನ ಫ್ರೀ ಆಗಿ ಬಿಟ್ಬಿಡ್ತೀನಿ. ಬಟ್ ಕೇಳ್ಬೇಕಲ್ಲ, ಅವರು ನಮ್ಮ ಹತ್ರನೇ ಬಂದ್ಬಿಡ್ತಾರೆ. ಇದು ಆನಿವರ್ಸರಿ ದಿನ ಮಧ್ಯಾಹ್ನದ ವ್ಲಾಗ್ ಆಗಿರುತ್ತೆ ಇದು. ಅಪ್ಪು ಹಾಯ್ ಚಾರ್ವಿ 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 ಆಕ್ಚುಲಿ ಇದು ನಾನು ನಮಗೊಬ್ರು ಪರಿಚಯದವರಿಗೆ ಏನಾದ್ರು ಒಂದು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ನಾನು ಫ್ಯಾನ್ಸಿ ಸ್ಟೋರ್ಗೆ, ಅಂದ್ರೆ ಗಿಫ್ಟ್ ಸೆಂಟರ್ಗೆ. ಬಟ್ ಅಲ್ಲಿ ನನಗೆ ಬೇಕಾಗಿರೋ ತರ ಯಾವ್ದು ಸಿಕ್ಕಿಲ್ಲ. ನಾನೇನೋ ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ, ಆ ತರ ಸಿಕ್ಕಿಲ್ಲ. ಆಮೇಲೆ ವಾಪಸ್ ಬಂದೆ. ನಾನಿಲ್ಲಿ ಪಾಪುಗೆ ಅವಲಕ್ಕಿ ಕಿಚಡಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದೀನಿ. ಟೊಮೊಟೊ ತಗೊಂಡಿದೀನಿ, ಈರುಳ್ಳಿ ತಗೊಂಡಿದೀನಿ, ಹಾಗೆ ಕ್ಯಾರೆಟ್ ಅರ್ಧ ತುರ್ದಿರೋದು, ಹಾಗೆ ಜೀರಿಗೆ, ಆಮೇಲೆ ಕರಿಬೇವು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದ್ 3ರಿಂದ 4 ಬೆಳ್ಳುಳ್ಳಿ ಹೆಸಳು, ಹಾಗೆ ಅವಲಕ್ಕಿ ನೆನ್ಸಿಟ್ಟಿರೋದು. ನಾನು ನನ್ ಮಗಳು 1 ವರ್ಷ ಕಳೀತು, ಹಾಗಾಗಿ ನಾನು ದಪ್ಪ ಅವಲಕ್ಕಿನೇ ತಗೊಂಡಿದೀನಿ. ನಿಮ್ ಮಕ್ಳು ಏನಾದ್ರು ತುಂಬಾ ಚಿಕ್ಕವರಾಗಿದ್ರೆ ತೆಳು ಅವಲಕ್ಕಿ ಬರುತ್ತಲ್ವಾ, ಪೇಪರ್ ಅವಲಕ್ಕಿ, ಅದನ್ನ ತಗೊಳ್ಳಿ. ನಾನಿಲ್ಲಿ ದಪ್ಪ ಅವಲಕ್ಕಿ ತಗೊಂಡಿದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ತಗೊಂಡಿದೀನಿ. ಅದನ್ನ ನೆನ್ಸಿಟ್ಕೊಂಡು ಅದರ ನೀರೆಲ್ಲ ಬಸಿಟ್ಕೊಂಡಿದೀನಿ ತೊಳ್ಕೊಂಡು. ಆಮೇಲೆ ನಾನು ವಾಪಸ್ ಬೇಯಿಸ್ಕೊಂತೀನಲ್ಲ, ಅವಾಗ ಅದು ಆಗುತ್ತೆ ಅಂತ ಅಂದ್ಬಿಟ್ಟು ಆ ತರ ಮಾಡ್ಕೊಂಡಿದೀನಿ. ಆಮೇಲೆ ಇಲ್ಲಿ ಒಂದ್ ಬಾಣ್ಲಿಗೆ ಸ್ವಲ್ಪ ಇದು ತುಪ್ಪ ಅಥವಾ ಎಣ್ಣೆ, ನಾನು ಇಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದೀನಿ. ನಮ್ಮ ಮನೇಲಿ ತುಪ್ಪ ಖಾಲಿ ಆಗಿದೆ, ಹಾಗಾಗಿ ಆಯಿಲ್ ಯೂಸ್ ಮಾಡ್ತೀನಿ. ನಿಮ್ ಮನೇಲಿ ತುಪ್ಪ ಇದ್ರೆ ತುಪ್ಪನೇ ಯೂಸ್ ಮಾಡಿ. ಅದಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕೊಂಡಿದೀನಿ, ಹಾಗೆ ಕರಿಬೇವು ಸೊಪ್ಪು ಹಾಕೊಂಡಿದೀನಿ. ಇಲ್ಲಿ ಇದು ನಾನು ಹಿಂಗನ್ನ ಬಳಸ್ತಾ ಇಲ್ಲ. ನಿಮಗೆ ಬೇಕು ಅಂತಂದ್ರೆ ಹಿಂಗ ಹಾಕೋಬಹುದು. ನಾನಿಲ್ಲಿ ಹಿಂಗ್ ಬದಲಿಗೆ ಜೀರಿಗೆ ಯೂಸ್ ಮಾಡ್ತಿದೀನಿ. ಆಮೇಲೆ ಟೊಮೊಟೊ ಹಾಕೊಂಡಿದೀನಿ, ಆಮೇಲೆ ಈರುಳ್ಳಿ ಹಾಕೊಂಡಿದೀನಿ, ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ. ಅದ್ ಸ್ವಲ್ಪ ಬಾಡ್ಸೋ ತನಕ ಕೈ ಆಡಿಸ್ತಾ ಇರ್ಬೇಕು. ಬಾಡೋ ತನಕ ಅಂದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು ಇದು ಟೊಮೊಟೊ, ಆ ತರ ಬೇಯಿಸ್ಕೊಳ್ಬೇಕು.
ನಾನು ಏನಂತಂದ್ರೆ ಇಲ್ಲಿ ಅರಿಶಿನ ಯೂಸ್ ಮಾಡಿದ್ದೀನಿ ನಾನು. ನಂಗೆ ಅದನ್ನ ಆವಾಗ್ಲೇ ಹೇಳಕ್ ಮರ್ತ್ ಹೋಯ್ತು. ಅಂದ್ರೆ ನಾನು ತೆಗ್ದಿಟ್ಕೊಂಡಿರ್ಲಿಲ್ಲ ಇದು. ಇಲ್ಲಿ ನಾನು ಅರಿಶಿಣನ ಯೂಸ್ ಮಾಡಿದ್ದೀನಿ. ನಿಮಗ್ ಬೇಕು ಅಂತಂದ್ರೆ ಯೂಸ್ ಮಾಡ್ಬೋದು, ಸ್ಕಿಪ್ ಮಾಡ್ತೀರಾ ಅಂದ್ರೆ ಮಾಡ್ಬೋದು. ಆಮೇಲೆ ನಾನಿಲ್ಲಿ ಹೆಸರು ಬೇಳೆನ ತಗೊಂಡಿದ್ದೀನಿ. ಹೆಸರು ಬೇಳೆನ ನಾನು ಈ ಮೂರು ವಿಸಿಲ್ ಬರ್ಸಿದ್ದೀನಿ. ನಾನು ಸ್ವಲ್ಪನೇ ಮಾಡ್ಕೊಂಡಿರೋದ್ರಿಂದ ಅದು ತುಂಬಾ ವಿಸಿಲ್ ಆಯ್ತು. ಒಂದು 3 ವಿಸಿಲ್ ಸಾಕಾಗುತ್ತೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಂದ್ರೆ, ನಂದು ದೊಡ್ಡ ಕುಕ್ಕರ್ ಅಲ್ಲಿ ಮಾಡ್ತೀರಂತಂದ್ರೆ ಕಷ್ಟನೇ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡುದು. ಹಾಗಾಗಿ ಒಂದು 3 ಟೇಬಲ್ ಸ್ಪೂನ್ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಬೇಕು. ಫ್ರೈ ಮಾಡ್ತಾ ಮಾಡ್ತಾ ಅದು ಒಂದು ಸ್ವಲ್ಪ ಸ್ಮ್ಯಾಶ್ ಆಗ್ಬೇಕು. ಆ ರೀತಿ ಫ್ರೈ ಮಾಡ್ಕೋಬೇಕು. ಆ ರೀತಿ ಫ್ರೈ ಮಾಡ್ಕೊಂಡಾಗ ನಮಗೆ ಚೆನ್ನಾಗಿ, ಅಂದ್ರೆ ಮಕ್ಕಳಿಗೆಲ್ಲ ಕಸ ತರ ಸಿಗಲ್ಲ. ಇಲ್ಲಂತಂದ್ರೆ ಟೊಮೊಟೊ ಎಲ್ಲ ಸ್ವಲ್ಪ ದಪ್ಪ ದಪ್ಪಗೆ ಸಿಕ್ಕಿತ್ತು ಅಂತಂದ್ರೆ ಅವ್ರು ತಿನ್ನಲ್ಲ. ಹಾಗಾಗಿ ನಾನು ತುಂಬಾ ಸ್ಮ್ಯಾಶ್ ಮಾಡಿ ಇದ್ ಮಾಡ್ತೀನಿ, ಫ್ರೈ ಮಾಡ್ಕೊಂತೀನಿ. ಮಿಡ್ಲಲ್ಲಿ ಅದು ಬೇಗ ಫ್ರೈ ಆಗಿಲ್ಲ ಅಂತಂದ್ರೆ ನೀವು ಇಲ್ಲಿ ಸ್ಮ್ಯಾಶ್ ಮಾಡ್ಕೋಬಹುದು. ಬೇಕು ಅಂತಂದ್ರೆ ಅರ್ಧ ಬೆಂದಾಗ ಅವಾಗ ಇನ್ನೂ ಚೆನ್ನಾಗಿ ಇದು ಬೇಯುತ್ತೆ. ಹಾಗಾಗಿ ಆಮೇಲೆ ನಾನು ಇದಕ್ಕೆ ಇದು ಬೇಯಿಸಿಟ್ಕೊಂಡ್ನಲ್ಲ, ನಾನು ಹೆಸರು ಬೇಳೆನ ಬೇಯಿಸಿದ್ನಲ್ಲ ಅದನ್ನ ಹಾಕೊಂತ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ಇದು ಖಾರ ಆಡ್ ಮಾಡ್ತಿಲ್ಲ ಪಾಪುಗೆ. ನೀವು ಖಾರ ಆಡ್ ಮಾಡ್ತೀರಾ ಅಂತಂದ್ರೆ ಮಾಡ್ಕೋಬಹುದು. ಬಟ್ ನನ್ನ ಮಗಳಿಗೆ ನಾನು ಇವಾಗ್ಲೇ ಇಷ್ಟು ಬೇಗ ಖಾರ ಕೊಡ್ತಾ ಇಲ್ಲ. ಅಂದ್ರೆ ಪಲಾವ್ ಎಲ್ಲ ತಿಂದಾಗ ಸ್ವಲ್ಪ ಆ ಇದು ತಿಂತಾಳೆ ಖಾರ, ಅಂದ್ರೆ ಮೊಸರು ಹಾಕಿ ಕೊಟ್ಟಾಗ. ಅದ್ರಲ್ಲೂ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವು ಇವಾಗ ಪಲಾವ್ ಏನಾದ್ರು ಮಾಡಿದಾಗ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತೀವಿ ಅಷ್ಟೇ. ನಾವೇ ಸಪ್ಪೆ ತಿನ್ನಕ್ ಶುರು ಮಾಡಿದೀವಿ ಅವಳಿಂದ. ಇಲ್ಲಾಂದ್ರೆ ಅವಳು ಬರ್ತಾಳೆ ತಗೊಂಡ್ಬಿಟ್ಟು ತಿಂತಾಳೆ ಅಂತ ಅಂದ್ಬಿಟ್ಟು ನಾವೇ ಸಪ್ಪೆ ಮಾಡಕ್ ಶುರು ಮಾಡಿದೀವಿ. ಅದಕ್ಕೆ ಇಲ್ಲಿ ನಾನು ಕ್ಯಾರೆಟ್ ಹಾಕೊಂಡಿದೀನಿ. ಹಾಗೆ ನಾನು ಜೀರಿಗೆನು ಇದೇ ಟೈಮಲ್ಲಿ ಹಾಕೊಂಡಿದೀನಿ. ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನಾವು ತರಕಾರಿನ ಚೆನ್ನಾಗಿ ಬಾಡಿಸ್ಕೊಂಡಷ್ಟು ಅವ್ರಿಗೆ ಅದರಲ್ಲಿ ತುಂಬಾ ಮೆತ್ತಗೆ ಸಿಗುತ್ತೆ. ಇಲ್ಲಿ ಅದಾದ್ಮೇಲೆ ನಾನು ಇದು ಬೇಯಿಸಿಟ್ಕೊಂಡಿದ್ನಲ್ಲ ಹೆಸರು ಬೇಳೆನ, ಅದನ್ನ ಹಾಕಿದ್ದೀನಿ. ಆಮೇಲೆ ಇದ್ರ ಬದ್ಲಿಗೆ ನೀವು ಅಕ್ಕಿನ ಹಾಕ್ಬೋದು ಬೇಕು ಅಂತಂದ್ರೆ, ಅವಲಕ್ಕಿ ಬದ್ಲಿಗೆ. ಬಟ್ ನಾನಿಲ್ಲಿ ಅವಲಕ್ಕಿ ಕಿಚಡಿನೇ ಮಾಡ್ತಿರೋದು. ಬಟ್ ನಾನಿಲ್ಲಿ ಅನ್ನ ಹಾಕ್ಬೋದು. ಅವಲಕ್ಕಿ ಇಲ್ಲ ಅಂತಂದ್ರೆ, ಮಧ್ಯಾಹ್ನ ಏನಾದ್ರು ಅನ್ನ ಉಳಿದಿದೆ ಅಂತಂದ್ರೆ ಅನ್ನನೂ ಹಾಕೋಬಹುದು. ನಾನಿಲ್ಲಿ ಅವಲಕ್ಕಿನೇ ಹಾಕೊಂತಾ ಇದ್ದೀನಿ. ಬಟ್ ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಯಾಕಂತಂದ್ರೆ ನನ್ ಮಗಳಿಗೆ ತುಂಬಾ ಇಷ್ಟ ಆಯ್ತು. ಅವಳು ಫುಲ್ ಖಾಲಿ ಮಾಡಿದ್ದಾಳೆ. ಇನ್ನು ಏನಂದ್ರೆ ನನ್ ಮಗಳಿಗೆ ಆಲ್ಮೋಸ್ಟ್ ಕಿಚಡಿಗಳೆಲ್ಲ ತುಂಬಾ ಇಷ್ಟ ಆಗ್ತದೆ. ಹಾಗಾಗಿ ನಾನು ಅವಳಿಗೆ ಈ ತರ ಎಲ್ಲ ಮಾಡ್ಕೊಡ್ತಾ ಇರ್ತೀನಿ. ಮಕ್ಕಳು ತಿಂತಾರೆ ಅಂತಂದ್ರೆ ಮಾಡ್ಕೊಡೋದೇನು ಅಂತ ಅಂದ್ಬಿಟ್ಟು ಮಾಡ್ಕೊಡ್ತಾ ಇರ್ತೀನಿ. ಅವಳಿಗೆ ಇಷ್ಟ ಆಗುತ್ತೆ ಹಾಗಾಗಿ ಮಾಡ್ತೀನಿ. ಇಲ್ಲಿ ಇವಾಗ ನಾನು ಅವಲಕ್ಕಿನ ಹಾಕೊಂತಾ ಇದ್ದೀನಿ. ಅವಲಕ್ಕಿ ಚೆನ್ನಾಗಿ ಅದು ಸ್ವಲ್ಪ ಮೆತ್ತಗಾಗ್ಬೇಕು ಅಂತ ಅಂದ್ಬಿಟ್ಟು ನೀರ್ ಹಾಕೊಂತಾ ಇದ್ದೀನಿ ನಾನು ಇಲ್ಲಿ 2 ಕಪ್ ಅಷ್ಟು. ಅದು ಎಷ್ಟು ಬೇಯುತ್ತೋ ಅಷ್ಟು ನಾನು 2 ಕಪ್ ಅಷ್ಟು ನೀರ್ ಹಾಕೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ. ಅದು ಚೆನ್ನಾಗಿ ಬೆಂದಾಗ, ಅದು ಸ್ವಲ್ಪ ಕುದಿ ಬರ್ತಿದೆ ಅಂತಂದಾಗ, ಚೆನ್ನಾಗಿ ಕುದಿ ಬಂತು, ಅದು ಸ್ವಲ್ಪ ಅವಲಕ್ಕಿನೂ ಸ್ವಲ್ಪ ಬೆಂದಂಗಾಗುತ್ತೆ. ಆವಾಗ ಆಫ್ ಮಾಡ್ಕೊಂಡ್ರೆ ಆಯ್ತು. ಫ್ಲೇಮ್ ಆಫ್ ಮಾಡ್ಕೊಂಡ್ರೆ ಆಯ್ತು. ಈಗ ಬೇಕು ಅಂತಂದ್ರೆ ಇಲ್ಲಿ ಲಾಸ್ಟ್ ಎಂಡಲ್ಲಿ ಸ್ವಲ್ಪ ತುಪ್ಪನ ಆಡ್ ಮಾಡ್ಕೋಬಹುದು. ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ತುಪ್ಪ ಮನೇಲಿ ಖಾಲಿ ಆಗಿದೆ. ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ ಇದಕ್ಕೆ. ಹಾಗಾಗಿ ನಾನು ಬೇಕು ಅಂತಂದ್ರೆ ಇದು ತುಪ್ಪ ಹಾಕ್ತೀನಿ. ಸ್ವಲ್ಪ ನಂದಿನಿ ತುಪ್ಪನೇ ಇದೆ, ಅದನ್ನೇ ಹಾಕ್ತೀನಿ ಅಂತ ಅನ್ಕೊಂಡಿದ್ದೀನಿ. ಇದೆಲ್ಲ ಹಾಕಿ ಆದ್ಮೇಲೆ ಒಂದು 5 ನಿಮಿಷ ನಾವು ಇದು ಮುಚ್ಚಳ ಮುಚ್ಚಿ ಬೇಯಕ್ ಬಿಡ್ಬೇಕು. ಯಾಕಂತಂದ್ರೆ ಮಕ್ಳಿಗೆ ಕೊಡೋದ್ರಿಂದ ಇದು ಆದಷ್ಟು ಸಾಫ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಒಂದ್ 5 ನಿಮಿಷ ಬೆಂದ್ರೆ, ಲೋ ಫ್ಲೇಮ್ ನಲ್ಲಿ ಬೇಯಿಸಿದ್ರೆ ಚೆನ್ನಾಗ್ ಒಂಥರ ಬರುತ್ತೆ ಅದು ಕಿಚಡಿ. ಫೈನಲಿ ನಮ್ದು ಹೀಗಾಯ್ತು ಕಿಚಡಿ. ಬಟ್ ಬೇಳೆ ನಾನು ಕಡಿಮೆನೆ ಹಾಕೊಂಡಿದ್ದೆ. ಬಟ್ ಅವಳಿಗೆ ಅದು ಇಷ್ಟ ಆಯ್ತು, ಅವಳು ಚೆನ್ನಾಗಿ ತಿಂದಾಳೆ. ಸೊ ನಾನು ಜಾಸ್ತಿ ಏನು ಬೇಳೆ ಹಾಕ್ತಿಲ್ಲ. ಇದು ನೈಟ್ ಡಿನ್ನರ್, ಅಂದ್ರೆ ನಾನು ಈವ್ನಿಂಗ್ ಟೈಮಲ್ಲಿ ಮಾಡಿರೋದು ಇದು.
ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.